ಒಂದು ಚಿಕ್ಕ ಮಗು ತನ್ನ ತಾಯಿನೇ ತನ್ನ ಸಂಪೂರ್ಣ ಪ್ರಪಂಚ ಅಂತ ತಿಳ್ಕೊಂಡಿರುತ್ತೆ. ಬಾಲ್ಯದಲ್ಲಿ ಮಕ್ಕಳು ಪ್ರಕೃತಿ ಜೊತೆ ಆಟ ಆಡ್ತಾ ತಮ್ಮನ್ನ ತಾವು ಮರೆತು ಬಿಡ್ತಾರೆ. ಚಂದಮಾಮ, ಬಾಲಮಿತ್ರ, ಡಿಂಗ ಈ ರೀತಿಯ ವಿಷಯಗಳಲ್ಲಿ ಬಹಳ ಆಸಕ್ತಿ ತೋರ್ತಾ ಇರ್ತಾರೆ. ಹದಿಹರೆಯದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಮೋಹ, ಕಾಮ ಇವುಗಳನ್ನು ತಿಳ್ಕೊಳ್ಳೋ ಭಯಂಕರ ಕುತೂಹಲ. ಯೌವನದಲ್ಲಿ ಕೋಪ, ಅಹಂಕಾರ, ಲೋಭ ಇವುಗಳನ್ನ ಮೈಗೂಡಿಸ್ಕೊಂಡು ನನಗೆ ಎಲ್ಲವೂ ಗೊತ್ತು ಅನ್ನೋ ಹುರುಪಲ್ಲಿ ಏನೋ ಸಾಧಿಸೋ ಛಲ. ವಯಸ್ಸಾಗ್ತಿದ್ದಂತೆ ಓದು, ಕೆಲಸ, ಮದುವೆ, ಮಕ್ಕಳು ಹೀಗೆ ಅನೇಕ ಕಾರ್ಯಗಳಲ್ಲಿ ತೊಡಗಿ ಆಸ್ತಿ ಹಿಂದೆ, ಹಣದ ಹಿಂದೆ ಓಡ್ತಾ ಇರ್ತೀವಿ ಸುಖ ಸಂತೋಷಕ್ಕಾಗಿ. ಇಳಿ ವಯಸ್ಸಿನಲ್ಲಿ ಒಂದು ಕ್ಷಣ ಬಿಡುವು ಮಾಡಿಕೊಂಡು ನಮ್ಮನ್ನು ನಾವು ಅವಲೋಕಿಸ್ಕೊಂಡಾಗ 1000 ಪ್ರಶ್ನೆಗಳು ಮೂಡುತ್ತೆ. ಅರೆ, ನಾವು ಸಂತೋಷವಾಗಿದ್ದೀವಾ? ಸುಖವಾಗಿದ್ದೀವಾ? ಹಣ ಆಸ್ತಿ ಮಾಡಿದವರೆಲ್ಲ ಸುಖವಾಗಿದ್ದಾರಾ? ಹೆಸರು ಮಾಡಿದವರೆಲ್ಲ ನೆಮ್ಮದಿಯಾಗಿದ್ದಾರಾ? ನಿಜವಾಗ್ಲೂ ಈ ಸಂತೋಷ ಅಂದರೆ ಏನು? ನೆಮ್ಮದಿ ಅಂದರೆ ಏನು? ದೇವರು ಅಂದರೆ ಯಾರು? ನಾವೇ ದೇವ್ರನ್ನ ಮಾಡಿದ್ದೀವ ಅಥವಾ ದೇವರೇ ನಮ್ಮನ್ನು ಮಾಡಿದಾರಾ? ಪಾಪ, ಪುಣ್ಯ, ಆತ್ಮ, ಮರುಜನ್ಮ ಇದೆಲ್ಲ ನಿಜನಾ? ಮಂತ್ರ, ಪೂಜೆ, ಪುನಸ್ಕಾರ ಎಷ್ಟರ ಮಟ್ಟಿಗೆ ಸರಿ? ಇದ್ರ ಹಿಂದಿರೋ ವೈಜ್ಞಾನಿಕ ಕಾರಣವೇನು? ಇಂಥ 10 ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ತಾ ಹೊರಟಾಗ ಸಿಕ್ಕಂತಹ ಪರಿಹಾರ ಅಂದರೆ ಭಗವದ್ಗೀತೆ. ಈ ಶ್ರೀಮದ್ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಉತ್ತರ ಇದೆಯಂತೆ. ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತಾರೆ. ನಮ್ಮ ಪೂರ್ವಜರು ಬಹಳ ಬುದ್ಧಿವಂತರು, ಮೇಧಾವಿಗಳು, ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ರು. ನಮಗಂತೂ ಅವರ ವೇದ, ಉಪನಿಷತ್ತು ಓದಿ ಅರಗಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ, ಅಷ್ಟು ಪೇಷನ್ಸು ಇಲ್ಲ. ಭಗವದ್ಗೀತೆಯನ್ನು ಅದರ ಸಾರ ಅಂತಾರೆ. ಸೊ ಇವತ್ತು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲು ಭಗವದ್ಗೀತೆ ಅಂದರೆ ಏನು? ವೇದವ್ಯಾಸರು ಸುಂದರವಾಗಿ ತಮ್ಮ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ಅಂದರೆ ಸರ್ವ ಉಪನಿಷತ್ತುಗಳೇ ಗೋವುಗಳು. ದೋಗ್ಧ ಗೋಪಾಲನಂದನಃ ಅಂದರೆ ಹಾಲು ಕರೆಯುವವನು ಸ್ವತಃ ಶ್ರೀಕೃಷ್ಣ. ಅರ್ಜುನನೇ ಕರು. ಹಾಲು ಇಲ್ಲಿ ಗೀತಾಮೃತ. ಅಮೃತ ಕುಡಿದವರಿಗೆ ಹಸಿವಿಲ್ಲ ಅಂತಾರೆ. ಅದು ಜ್ಞಾನದ ಹಾಲು. ಅಂದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದುಃಖ ಇರಲ್ಲ, ವ್ಯಾಮೋಹದಿಂದ ಹೊರಗೆ ಬರ್ಬೋದು. ಅಮೃತ ಸಿಗೋದು ದೇವಲೋಕದಲ್ಲಿ, ಅಂದರೆ ಅದು ಮೋಕ್ಷದ ಮಾರ್ಗ. ಈ ಥರ ಭಗವದ್ಗೀತೆಯನ್ನ ವೇದವ್ಯಾಸರು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದರ ಪ್ರತಿಯೊಂದು ಪದಗಳಲ್ಲಿ ಬಹಳಷ್ಟು ಅರ್ಥ, ಒಳ ಅರ್ಥಗಳು ಒಳಗೊಂಡಿದೆ. ಹಾಗೆ ಅದರ ಹಿನ್ನೆಲೆನೂ ಚೆನ್ನಾಗಿ ಗೊತ್ತಿರಬೇಕು. ಹಿನ್ನೆಲೆ ಅಂದರೆ ಮಹಾಭಾರತದ ಜ್ಞಾನ ಚೆನ್ನಾಗಿದ್ದವರು ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ಈ ಮಹಾಭಾರತ ಅನ್ನೋದು ಒಂದು ಪಾರಿಜಾತದ ದಿವ್ಯ ವೃಕ್ಷವಿದ್ದಂತೆ. ಅದರಲ್ಲಿನ ಹೂಗಳಲ್ಲಿನ ಮಧುವೇ ಭಗವದ್ಗೀತೆ. ಮಧುವಿಗೆ ಔಷಧಿಯ ಗುಣಗಳಿರುತ್ತೆ. ಈ ಭಗವದ್ಗೀತೆಗೆ ದಿವ್ಯ ಔಷಧ ಅಂತ ಹೇಳ್ತಾರೆ. ಇದನ್ನ ನಾನು ಹಲವಾರು ಪಂಡಿತರಿಂದ ವ್ಯಾಖ್ಯಾನಗಳನ್ನ ಕೇಳಿ ತಿಳಿದು ನನಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನ ಹೇಳುವ ಪ್ರಯತ್ನ ಮಾಡ್ತೀನಿ. ಭಗವದ್ಗೀತೆಯ ಮೊದಲ ಅಧ್ಯಾಯವೇ ಅರ್ಜುನ ವಿಷಾದ ಯೋಗ. ವಾಲ್ಮೀಕಿಯ ವಿಷಾದದಿಂದ ರಾಮಾಯಣ ಹುಟ್ಟಿತು. ಪರೀಕ್ಷಿತನ ವಿಷಾದದಿಂದ ಭಾಗವತ. ಸಿದ್ಧಾರ್ಥ ವಿಷಾದದಿಂದ ಬುದ್ಧನಾದ. ಹಾಗೆ ಭಗವದ್ಗೀತೆ ಶುರುವಾಗೋದು ವಿಷಾದದಿಂದ. ಅದರ ಬಗ್ಗೆ ಒಲವು ಮೂಡೋದು ಯಾವುದಾದ್ರೂ ವಿಷಾದ ನಮ್ಮನ್ನು ಕಾಡಿದಾಗಲೇ. ಅದಿರಲಿ, ಮೊದಲು ನಾವು ಶ್ಲೋಕವನ್ನು ಓದ್ಬಿಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಇಲ್ಲಿ ಕುರುಡನಾದಂತಹ ಧೃತರಾಷ್ಟ್ರ ದಿವ್ಯ ದೃಷ್ಟಿಯುಳ್ಳಂತಹ ಸಂಜಯನನ್ನ ಕೇಳ್ತಾನೆ.
ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಅಪೇಕ್ಷೆಯಿಂದ ಸೇರಿರುವಂತಹ ನನ್ನ ಮಕ್ಕಳು ಮತ್ತು ಪಾಂಡುವಿನಿಂದ ಜನಿಸಿರುವವರು ಏನು ಮಾಡಿದ್ರು ಸಂಜಯ ಅಂತ. ಭಗವದ್ಗೀತೆ ಶುರು ಆಗೋದು ಭೂತಕಾಲದಲ್ಲಿ. ನನ್ನ ಮಕ್ಕಳು ಪಾಂಡುವಿನ ಮಕ್ಕಳು ಕಿಮಕುರ್ವತ ಸಂಜಯ ಅಂದರೆ ಏನು ಮಾಡಿದ್ರು ಸಂಜಯ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಏನು ಮಾಡ್ತಾ ಇದ್ದಾರೆ ಅಂತ ಕೇಳಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಾವು ಮಹಾಭಾರತನ ಅರ್ಥ ಮಾಡ್ಕೋಬೇಕಾಗತ್ತೆ. ಭಗವದ್ಗೀತೆ ವಿಚಾರ, ಯುದ್ಧದ ವಿಚಾರ ಧೃತರಾಷ್ಟ್ರನನ್ನು ತಲುಪೋದೇ ತಡವಾಗಿ, ಅಂದರೆ 10 ದಿನಗಳ ನಂತರ. ಯುದ್ಧಕ್ಕೆ ಮೊದಲು ವೇದವ್ಯಾಸರು ಬಂದು ಕೊನೆಯ ಪ್ರಯತ್ನವಾಗಿ ಧೃತರಾಷ್ಟ್ರನನ್ನು ಕೇಳ್ತಾರೆ, ಧೃತರಾಷ್ಟ್ರ ಈಗಲೂ ಮನಸ್ಸು ಮಾಡಿದ್ರೆ ಯುದ್ಧವನ್ನು ನೀನು ನಿಲ್ಲಿಸಬಹುದು, ಯುದ್ಧದ ಪರಿಣಾಮ ತುಂಬ ಸರ್ವನಾಶವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಬುದ್ಧಿಗೇಡಿಯಾದ ಧೃತರಾಷ್ಟ್ರ ಅವರ ಮಾತನ್ನೇ ಕೇಳಲ್ಲ. ಅವನಿಗೆ ಹಠ, ತನ್ನ ಮಕ್ಕಳೇ ಗೆಲ್ಲುವವರು ಅನ್ನೋ ಬಲವಾದ ನಂಬಿಕೆ, ಓವರ್ ಕಾನ್ಫಿಡೆನ್ಸ್. ಯಾಕೆ ಈ ನಂಬಿಕೆ ಅಂದರೆ ಪಾಂಡವರು 12 ವರ್ಷ ವನವಾಸಕ್ಕೆ ಹೊರಟೋಗಿರ್ತಾರೆ, 1 ವರ್ಷ ಅಜ್ಞಾತವಾಸನೂ ಮಾಡಿರ್ತಾರೆ. ಗೊತ್ತಿದ್ದೋ ಎಲ್ಲನೂ ಚೆನ್ನಾಗಿರೋರಿಗೆ ಸಹಾಯ ಮಾಡೋದು ಕಷ್ಟ, ಇನ್ನು 12 ವರ್ಷ ದೂರವಾಗಿದ್ದವ್ರಿಗೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಇರೋರಿಗೆ ಯಾರ ರಾಜರ ಸಪೋರ್ಟು ಸಿಗಲ್ಲ. ಅದು ಅಲ್ಲದೆ ಭೀಷ್ಮ, ದ್ರೋಣ, ಕೃಪ ಇಂತಹ ಹಿರಿಯರು ಅವರನ್ನು ಎತ್ತಿ ಆಡಿಸಿದ್ದಾರೆ. ಅಂಥವ್ರ ಜೊತೆ ಧರ್ಮಪರವಾಗಿ ನಿಂತಿರೋ ಪಾಂಡವರು ಯುದ್ಧ ಮಾಡಲ್ಲ ಅನ್ನೋ ನಂಬಿಕೆ. ವೇದವ್ಯಾಸರು ಹೇಳ್ತಾರೆ, ಹೋಗಲಿ ಬಿಡು, ನೀನು ಅಟ್ಲೀಸ್ಟ್ ಕಣ್ಣಿಂದನಾದರೂ ನೋಡಿದ್ರೆ ನಿನಗೆ ಅದು ಯುದ್ಧದ ಪರಿಣಾಮ ಅರ್ಥ ಆಗ್ಬೋದೇನೋ, ಅದಕ್ಕೆ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ನಾವೇ ಗೆಲ್ಲೋದು ಅಂತ. ಅವನು ಹೇಳ್ತಾನೆ, ಅಯ್ಯೋ ನನ್ನಿಂದ ನನ್ನ ಪ್ರೀತಿಯ ಪಾಂಡು ಪುತ್ರರ ವಧೆಯನ್ನು ನೋಡೋಕ್ಕೆ ಆಗಲ್ಲ, ಅದಕ್ಕೆ ನನಗೆ ದಿವ್ಯ ದೃಷ್ಟಿ ಬೇಡ ಅಂತ ಹೇಳ್ಬಿಡ್ತಾನೆ. ನೋಡಿ ಎಷ್ಟು ಕಾನ್ಫಿಡೆನ್ಸ್ ಅಂತ. ಆದರೆ ನನಗೆ ಎಲ್ಲನೂ ಕೇಳೋಕ್ಕೆ ಇಷ್ಟ, ಕೇಳೇ ನಾನು ತಿಳಿದುಕೊಳ್ತೀನಿ, ನೀವು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡಿ ಅಂತ ಕೇಳ್ಕೊತಾನೆ. ಆಗ ವೇದವ್ಯಾಸರು ತಥಾಸ್ತು ಹಾಗೆ ಆಗಲಿ ಅಂತ ಹೇಳಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಹೊರಟೋಗ್ತಾರೆ. ಸಂಜಯನಿಗೆ ತುಂಬ ಕುತೂಹಲ ಜಾಸ್ತಿ ಆಗುತ್ತೆ. ಅವನು ಕುಳಿತಲ್ಲೇ ಯುದ್ಧ ನೋಡೋ ಸಾಮರ್ಥ್ಯ ಇದ್ದರೂ ಅವನು ಯುದ್ಧ ರಂಗಕ್ಕೆ ಹೊರಟು ನಿಲ್ತಾನೆ. ಈ ವರದ ಪರಿಣಾಮವಾಗಿ ಸಂಜಯನಿಗೆ ಯುದ್ಧ ಭೂಮಿಯಲ್ಲಿ ಯಾವಾಗ ಬೇಕು ಅಂದರೆ ಎಲ್ಲಿ ಅಂದ್ರಲ್ಲಿ ಯಾವ ಆಯುಧದಿಂದಲೂ ಹಾನಿಯಾಗದಂತೆ ಓಡಾಡಿ ಎಲ್ಲವನ್ನೂ ಕೇಳಿ ಎಲ್ಲವನ್ನೂ ಅರಿಯುವಂತಹ ಶಕ್ತಿಯನ್ನು ಪಡ್ಕೋತಾನೆ. ಅವನು 10 ದಿನಗಳ ಕಾಲ ಕುರುಕ್ಷೇತ್ರದಲ್ಲೇ ಇದ್ದು ಓಡಾಡಿ ಸಾವು ನೋವುಗಳನ್ನ ಬಹಳ ಹತ್ತಿರದಿಂದ ನೋಡ್ತಾನೆ. 10ನೇ ದಿನ ಅರ್ಜುನ ಭೀಷ್ಮನನ್ನು ಬಾಣಗಳ ಹಾಸಿಗೆಯಲ್ಲಿ ಮಲಗಿಸ್ಬಿಡ್ತಾನೆ. ಇದರಿಂದ ಸಂಜಯನಿಗೆ ತುಂಬ ದುಃಖ ಆಗುತ್ತೆ. ಆಮೇಲೆ ಅವನಿಗೆ ಅಲ್ಲಿರೋಕ್ಕಾಗಲ್ಲ. ಆವಾಗ ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನನ್ನು ಭೇಟಿ ಮಾಡ್ತಾನೆ. ಧೃತರಾಷ್ಟ್ರ ಸಂಜಯ ಬರೋದನ್ನೇ ಕಾಯ್ತಾ ಇರ್ತಾನೆ. ಸಂಜಯ ಬಂದ ತಕ್ಷಣ ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ಯುದ್ಧದ ವಿಚಾರವನ್ನು ಈ ಸಂಭಾಷಣೆ ಮೂಲಕ ಪ್ರಾರಂಭ ಮಾಡ್ತಾನೆ. ಕಿಮ ಕುರ್ವತ ಸಂಜಯ, ಏನು ಮಾಡಿದ್ರು ಅಂತ ಕೇಳ್ತಾನೆ. ಇಲ್ಲಿ ಧೃತರಾಷ್ಟ್ರ ಹುಟ್ಟು ಕುರುಡ. ಆತನ ಕುರುಡು ಅಜ್ಞಾನವನ್ನು ಸೂಚಿಸುತ್ತೆ. ಆತ ಹೊರಗಡೆನೂ ಕುರುಡು, ಅವನಿಗೇನೂ ಕಾಣಲ್ಲ. ಒಳಗೂ ಕುರುಡು, ಅಧಿಕಾರ, ಹಣ, ಮೋಹ, ಮಗನ ಮಮತೆ ಇದೆಲ್ಲ ಮನಸ್ಸನ್ನು ಒಳಗಡೆ ಕಟ್ಟಿ ಹಾಕಿ ಒಳಗೂ ಕುರುಡನನ್ನಾಗಿ ಮಾಡಿಬಿಟ್ಟಿರುತ್ತೆ. ನಾವೆಲ್ಲರೂ ಧೃತರಾಷ್ಟ್ರನ ಥರನೇ. ನಮ್ಮಿಂದ ಯಾರಿಗೇನು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ನೋಡಲ್ಲ. ನಮಗೆ ಸರಿ ಅನಿಸೋದನ್ನು ನಾವು ಮಾಡ್ತಾನೇ ಇರ್ತೀವಿ. ಯಾರ ಮಾತನ್ನು ಕೇಳಲ್ಲ. ಇದು ಮಾಡಿದ್ರೆ ಕೆಟ್ಟದಾಗತ್ತಪ್ಪ, ಮಾಡಬೇಡ ಅಂದರೂ ಅದನ್ನೇ ಮಾಡೋದು. ಕುಡಿದ್ರೆ ಲಿವರ್ ಹಾಳಾಗತ್ತೆ ಅಂತ ಗೊತ್ತು, ಆದರೂ ಕುಡಿಯಲ್ವಾ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ಯಾಕೆಟ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ, ಆದರೂ ಸ್ಮೋಕ್ ಮಾಡಲ್ವಾ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಮಮತೆ ಇರಲ್ವಾ. ಗಂಡ ಹೆಂಡತಿಯ ಮಧ್ಯೆ ಮೋಹ ಇರಲ್ವಾ. ಪಾಪ ಧೃತರಾಷ್ಟ್ರಂದು ಏನು ತಾನೇ ತಪ್ಪು. ಅವನ ತಪ್ಪು ಏನು ಅಂದರೆ ತನ್ನವರ ಬಗ್ಗೆ ಅತಿಯಾದ ಪ್ರೀತಿ, ಮೋಹದ ಜೊತೆಗೆ ಬೇರೆಯವ್ರ ಬಗ್ಗೆ ದ್ವೇಷ. ಅದೇ ತಪ್ಪು. ಬೇರೆಯವ್ರಿಗೆ ಏನೂ ಸಿಗಬಾರ್ದು ಅನ್ನೋ ಹಠ, ತನಗೇ ಎಲ್ಲವೂ ಇರಬೇಕು ಅನ್ನೋ ದುರಾಸೆ.
ಅದೇ ಅವನ ತಪ್ಪು. ಈ ಭಗವದ್ಗೀತೆ ಇರೋದೇ ನಮ್ಮಂಥ ಕುರುಡರಿಗಾಗಿ. ಅದಕ್ಕೆ ಇದನ್ನು ಒಬ್ಬ ಕುರುಡನಿಂದ ಶುರು ಮಾಡಿಸಿದ್ದಾರೆ ವೇದವ್ಯಾಸರು. ಇದನ್ನು ನಮ್ಮಂಥವರೇ ಕೇಳಬೇಕು. ಇನ್ನು ಇದನ್ನು ಎಂಥವರಿಂದ ಕೇಳಬೇಕು? ಸಂಜಯನಂಥವರಿಂದ ಕೇಳಬೇಕು. ಸಂಜಯ ಎಂದರೆ ಎಲ್ಲವನ್ನ ಗೆದ್ದಿರುವನು ಅಂತ, ಎಲ್ಲವನ್ನ ತಿಳಿದಿರುವನು. ಭಗವದ್ಗೀತೆಯನ್ನು ಸರಿಯಾಗಿ ಅಧ್ಯಯನ ಮಾಡಿ ತಿಳಿದಿರುವಂತಹ ಜ್ಞಾನಿಗಳಿಂದ ಕೇಳಬೇಕು. ನಾವು ಎಷ್ಟೇ ಓದಿದ್ರೂ ಅದು ಅರ್ಥ ಆಗಲ್ಲ. ಪ್ರತಿ ಸಲ ಓದಿದಾಗಲೂ ಹೊಸ ಹೊಸ ಅರ್ಥ ತೆರೆದುಕೊಳ್ತಾ ಹೋಗುತ್ತೆ. ಇಲ್ಲಿ ಮೊದಲನೇ ಪದವೇ ಧರ್ಮಕ್ಷೇತ್ರ, ಅಂದರೆ ನಮ್ಮ ದೇಹವೇ ಧರ್ಮಕ್ಷೇತ್ರ. ನಮ್ಮ ದೇಹವನ್ನು ಶಾಂತಿಯಿಂದ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಆದರೆ ಅದು ಸಾಧ್ಯನೇ? ನಾವೆಲ್ಲ ಇವತ್ತು ಇದನ್ನು ಕುರುಕ್ಷೇತ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಮಾಮಕ ಅಂದರೆ ನಮ್ಮಿಂದ ಹುಟ್ಟುವಂತಹ ಅಹಂಕಾರ, ಮೋಹ, ಲೋಭ, ಮದ, ಮತ್ಸರ ಇಂತಹ ದುರ್ಗುಣಗಳು. ಇಲ್ಲಿ ಪಾಂಡುವಿನ ಸ್ವಂತಹ ಮಕ್ಕಳಲ್ಲ. ಪಾಂಡವರ ಬಯಾಲಜಿಕಲ್ ಫಾದರ್ ಅಲ್ಲ. ಆದ್ದರಿಂದ ಅವರು ಹೊರಗಿನವರು ಅಂತ. ಯಾರೇ ಆಗಲಿ ಹೊರಗಿನವ್ರನ್ನ ನಮ್ಮವರು ಅಂತ ಅಂದ್ಕೊಂಡು ಇರೋದು ತುಂಬ ಕಷ್ಟ. ಇಲ್ಲೂ ಹಾಗೆ ಪಾಂಡವಶ್ಚೈವ ಅಂದರೆ ನಾವು ರೂಢಿಸಿಕೊಳ್ಳಬೇಕಾದಂತಹ ಸದ್ಗುಣಗಳು, ಈ ದುರ್ಗುಣಗಳು ಮತ್ತು ಸದ್ಗುಣಗಳು ಇವುಗಳ ನಡುವೆ ನಮ್ಮಲ್ಲೇ ಯಾವಾಗಲೂ ಧರ್ಮಯುದ್ಧ ನಡೀತಾ ಇರುತ್ತೆ. ಸರಿಯಾದ ಮಾರ್ಗದರ್ಶನದಿಂದ ಅಂದರೆ ಭಗವದ್ಗೀತೆಯಿಂದ ಈ ದುರ್ಗುಣಗಳನ್ನ ಸೋಲಿಸಿ ಸದ್ಗುಣಗಳಿಗೆ ಜಯ ತಂದುಕೊಟ್ಟಾಗ ಮಾತ್ರ ನಿಜವಾದ ಸಂತೋಷ, ನೆಮ್ಮದಿನ ಪಡಿಬಹುದು ಅಂತಾರೆ ವೇದವ್ಯಾಸರು. ಧೃತರಾಷ್ಟ್ರನ ಪ್ರಶ್ನೆಯಲ್ಲಿ ಇನ್ನೊಂದು ವ್ಯಂಗ್ಯ ಅಡಗಿದೆ. ಯುದ್ಧಾಪೇಕ್ಷೆಯಿಂದ ಕುರುಕ್ಷೇತ್ರದಲ್ಲಿ ಸೇರಿರುವಂತಹ ನನ್ನ ಮಕ್ಕಳು ಪಾಂಡು ಮಕ್ಕಳು ಕಿಮಕುರ್ವತ ಏನು ಮಾಡಿದ್ರು ಅಂತ ಕೇಳ್ತಾನೆ. ಕುರುಕ್ಷೇತ್ರದಲ್ಲಿ ಯಾಕೆ ಸೇರಿದ್ದಾರೆ? ಯುದ್ಧ ಮಾಡೋಕ್ಕೆ ಸೇರಿರ್ತಾರೆ. ಸೊ ಯುದ್ಧ ಮಾಡಿರ್ತಾರೆ ಅಷ್ಟೇ ಅಲ್ವಾ? ಊಟಕ್ಕೆ ಅಂತ ರೆಸ್ಟೋರೆಂಟ್ ಹೋದವರು ಏನು ಮಾಡ್ತಾರೆ? ಊಟ ಮಾಡಿರಬೇಕು ಅಷ್ಟೇ ಅಲ್ವಾ? ಇಲ್ಲಿ ಯಾಕೆ ಈ ಪ್ರಶ್ನೆಯನ್ನು ವೇದವ್ಯಾಸರು ಧೃತರಾಷ್ಟ್ರನ ಕೈಯಲ್ಲಿ ಕೇಳಿಸಿದ್ದಾರೆ? ಯಾಕೆ ಅಂದರೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಗೊಂದಲ ಇದೆ, ಅನುಮಾನ ಇದೆ. ಎಲ್ಲಿ ಪಾಂಡವರು ಯುದ್ಧ ಬೇಡ ಅಂತ ಹೊರಟೋಗ್ತಾರೋ ಅನ್ನೋ ಭಯ ಇದೆ. ಅದಕ್ಕೆ ಕಾರಣ ನಮ್ಮ 11 ಅಕ್ಷೋಣಿ ಸೈನ್ಯವನ್ನು ಕಂಡು ಪಾಂಡವರು ಇಲ್ಲ, ಯುದ್ಧ ಮಾಡಿದ್ರೆ ನಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ, ನಮಗೆ ಕಾಡೇ ಸಾಕು, ಯುದ್ಧನೂ ಮಾಡೋದು ಬೇಡ ಅಂತ ಹೇಳಿ ಬಿಟ್ಟು ಹೊರಟೋಗಿರ್ತಾರೆ ಅನ್ನೋ ಒಂದು ಪ್ರಿಜುಡೀಸ್. ನಮ್ಮನ್ನೆಲ್ಲ ಎತ್ತಿ ಆಡಿಸಿದಂಥ ಭೀಷ್ಮ, ದ್ರೋಣ ಇವ್ರ ಜೊತೆ ಯುದ್ಧ ಮಾಡೋಕ್ಕೆ ಆಗದೆ ಹೊರಟೋಗಿರಬಹುದು. ಹೀಗೆ ಧೃತರಾಷ್ಟ್ರನಿಗೆ ತುಂಬ ಯೋಚನೆಗಳು, ಹಲವಾರು ಯೋಚನೆಗಳು. ಅರಮನೇಲಿ ಕೂತ್ಕೊಂಡು ಇನ್ನೇನು ಕೆಲಸ ಇಲ್ವಲ್ಲ, ಈ ಥರ ಏನಾದರೂ ಹಗಲುಗನಸು ಕಾಣೋದು. ನಾವು ಅಷ್ಟೇ ಮನೇಲಿ ಕೂತ್ಕೊಂಡು ಏನಾದರೂ ಹಾಗಾದರೆ ಅಂತ ಹಗಲುಗನಸು ಕಾಣೋದು. ನಮಗೂ ಧೃತರಾಷ್ಟ್ರನಿಗೂ ಅಂತಹ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಹಾಗಾದರೆ ಹೀಗಿರುತ್ತೆ, ಅವ್ರು ಹೀಗಂದ್ರು, ಇವ್ರು ಹೀಗಂದ್ರೆ, ನಾವು ಹೀಗಿದ್ರೆ ಚೆನ್ನಾಗಿರ್ತಿತ್ತು. ಈ ಥರ ಬೇಡದ ಯೋಚನೆಗಳು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ ವಿರುದ್ಧ ಅರ್ಥ ಪದಗಳನ್ನು ಹೆಚ್ಚಾಗಿ ಬಳಸಿರೋದು. ಧೃತರಾಷ್ಟ್ರ, ಸಂಜಯ, ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಕೌರವರು, ಪಾಂಡವರು. ಹೀಗೆ ನೋಡಿದ್ರೆ ಈ ಪ್ರಪಂಚ ಸತ್ಯ ಮತ್ತು ಅಸತ್ಯದ ಸಂಘರ್ಷದ ಮೇಲೆ ನಿಂತಿದೆ. ಒಳ್ಳೆದ್ದು, ಕೆಟ್ಟದ್ದು, ಪಾಪ, ಪುಣ್ಯ, ಹುಟ್ಟು, ಸಾವು, ಬೆಳಕು, ಕತ್ತಲು, ಹೀಗೆ. ಅಷ್ಟೇ ಏಕೆ, ಬ್ರಹ್ಮಾಂಡದಲ್ಲಿ ನಕ್ಷತ್ರ ಕಾಯಗಳು, ಗ್ರಹಗಳು ಎಲ್ಲವೂ ನಿಂತಿರೋದೇ ವಿರುದ್ಧ ಶಕ್ತಿಗಳ ಸಂಘರ್ಷದ ಆಧಾರದ ಮೇಲೆ. ಅಂದರೆ ನಮ್ಮಲ್ಲಿ ಎಲ್ಲರೂ ಒಳ್ಳೆಯವರಾಗಿ ನಡೆಯಕ್ಕೆ ಸಾಧ್ಯ ಆಗಲ್ಲ, ಹಾಗೆ ಎಲ್ಲರೂ ಕೆಟ್ಟವರಾದರೂ ಪ್ರಪಂಚ ನಡೆಯಲ್ಲ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯತನ, ಕೆಟ್ಟತನ ಎರಡೂ ಇರುತ್ತೆ. ಆದರೆ ನಾವು ಇವುಗಳಲ್ಲಿ ಯಾವುದನ್ನು ಆರಿಸ್ಕೊಳ್ಳಬೇಕು ಅನ್ನೋದು ತಿಳಿದಿರಬೇಕು. ಹಾಗೆ ನಾವು ಎರಡರ ಮಧ್ಯೆ ಸಂಯಮವನ್ನು ಕಾಯ್ಕೊಂಡು ನಡೆದ್ರೆ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಆಸೆ ಕೆಟ್ಟದ್ದಲ್ಲ, ಆದರೆ ಅತಿಯಾಸೆ ಅದು ಕೆಟ್ಟದ್ದು. ಮೋಹ ಕೆಟ್ಟದ್ದಲ್ಲ, ಆದರೆ ವ್ಯಾಮೋಹ ಅದು ಕೆಟ್ಟದ್ದು. ಭಗವದ್ಗೀತೆ ಬಾಳೆಹಣ್ಣನ್ನು ತಿನ್ನಬೇಡ ಅಂತ ಹೇಳಲ್ಲ,
ಆದರೆ ತಿಂದು ಸಿಪ್ಪೆಯನ್ನು ರಸ್ತೆಗೆ ಒಗಿಬೇಡ ಅಂತ ಹೇಳುತ್ತೆ. ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಲ್ಲಿ ನನಗೆ ಅರ್ಥ ಆಗಿದ್ದು ಇಷ್ಟು. ನಿಮಗೆ ಇನ್ನೇನಾದರೂ ಅರ್ಥ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ತಪ್ಪಾಗಿದ್ದರೆ ಕ್ಷಮಿಸಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.